ನಮಸ್ಕಾರ. SLV ಎಲೆಕ್ಟ್ರಾನಿಕ್ಸ್ಗೆ ಇವತ್ತು ಒಂದು MI 32 ಇಂಚು ಟಿ ವಿ ಬಂದಿದೆ. ಈ ಮಾಡಲ್ಲು. ಇದೇನು ಪ್ರಾಬ್ಲಮಪ್ಪ ಅಂದರೆ ಟಿ ವಿನೇ ಆನ್ ಆಗ್ತಾಯಿಲ್ಲ ಅಂತ ಬಂದಿದೆ. ಇದೆಲ್ಲ ಪವರ್ ಸಪ್ಲೈ ಎಲ್ಲ ಚೆನ್ನಾಗಿದೆ, ಇದು ಗುಡ್ ಕಂಡೀಷನ್ ಆಗಿದೆ. ಏನಾಗಿದೆ ಅಂದರೆ ಇದು ಬಟನ್ನು ಮೈಕ್ರೋ ಸ್ವಿಚ್ಚು ಹೋಗಿದೆ, ಪ್ಲಸ್ಸು ರಿಮೋಟ್ ಅನ್ಪೇರಿಂಗ್ ಆಗಿದೆ. ನಿಮಗೆ ಪೇರಿಂಗ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟು ನಾವು ಟಿ ವಿನ ಆನ್ ಮಾಡ್ಕೊಬೇಕು. ಇದು ಬಟನ್ ಹೋಗಿರೋದ್ರಿಂದ ಒಂದು 2-3 ಸಲ ಒತ್ತಿ ಇಲ್ಲಿದೆ ಸ್ವಿಚ್ಚು, ಇಲ್ಲಿ ಹೊಡಿಬೇಕು. ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿಕೊಂಡು ಇದು ತೋರಿಸಿ. ಆನ್ ಆಯಿತು. ಈಗ ಆನ್ ಆಗಿದೆ ಟಿ ವಿ. ಇದು ಲೈಟ್ ಬರ್ತೈತೆ. ಈಗ ಇದನ್ನು ಪೇರಿಂಗ್ ಮಾಡ್ಕೊಳ್ಳೋಣ. ರಿಮೋಟಲ್ಲಿ ಪೇರಿಂಗ್ ಮಾಡ್ಕೊಬೇಕಾದ್ರೆ ನಿಮಗೆ ಒಂದು MI ಅಂತ ಒಂದು ಮತ್ತು 01 ಅಂತ ಇದೆಯಲ್ಲ, ಅದನ್ನು ನಾವು ಒತ್ತಿಡ್ಕೊಬೇಕು. ಮೊದಲು ರಿಮೋಟ್ ಕರೆಕ್ಟಾಗಿದೆಯಾ ಚೆಕ್ ಮಾಡಿಕೊಂಡು ಆಮೇಲೆ ಆನ್ ಮಾಡ್ಕೊಂಡಿದ್ದೀನಿ. ಈಗ ಆನ್ ಆಗ್ತಾಯಿದೆ ಟಿ ವಿ. ಈ ವಿಡಿಯೋ ಫುಲ್ಲು ನಿಮ್ಗೆ ಅರ್ಥ ಆಗಬೇಕು ಅಂದರೆ ಸ್ಕಿಪ್ ಮಾಡ್ಕೊಬಾರ್ದು. ಸ್ಕಿಪ್ ಮಾಡ್ದಂಗೆ ಫುಲ್ ವಿಡಿಯೋ ನೋಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ನಿಮಗೊಂದು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇದೇ ಥರ ಯಾವುದಾನ ನಿಮಗೆ ಕಂಪ್ಲೇಂಟು ಏನಾದಿದ್ದರೆ ನಿಮಗೆ ಮಾಹಿತಿ ಸಿಗ್ತದೆ. ಹಾಲು ಒಪ್ಕೊಂಡ್ರೆ ನೋಡಿ ಈ ಥರ ಬಂದಿದೆ ನೋಡಿ. ರಿಮೋಟು ಯಾವುದೂ ವರ್ಕ್ ಆಗ್ತಾಯಿಲ್ಲ ನೋಡಿ, ನೋಡಿ ಕೇಳ್ತಾ ಐತೆ ಪೇರಿಂಗ್ ಅಂತ. ಇದು 2 ಬಟನ್ ಇಲ್ಲಿದೆಯಲ್ಲ, ಇದು 2 ಬಟನ್ನ ಅದು ಮಾಡ್ಕೊಂಡ್ರೆ ಈ ಥರ ಬರುತ್ತೆ. ಬಂದಿದೆ. ಬರ್ತಾ ಇದೆ ಕನೆಕ್ಟೆಡ್ ಅಂತ ಬಂತು. ಈಗ ವರ್ಕ್ ಆಗ್ತಾಯಿದೆ ನೋಡಿ, ಎಲ್ಲ ವರ್ಕ್ ಆಗ್ತಾಯಿದೆ. ಏನಿಲ್ಲ, ಇದು 2 ಅದು ಇಟ್ಕೊಂಡ್ರೆ ಅಲ್ಲಿ ಕನೆಕ್ಟೆಡ್ ಅಂತ ಬರುತ್ತೆ. ಅಲ್ಲಿ ಇಲ್ಲಾಂದರೆ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋಗಿ ಅಲ್ಲಿ ಇದು ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಆನ್ ಮಾಡ್ತಾ ಇದ್ದೀನಿ. ಈಗ ಆನ್ ಮಾಡಿಕೊಂಡು ನೋಡಿ, ಇವಾಗ ರಿಮೋಟಲ್ಲಿ ವರ್ಕ್ ಆಗುತ್ತಾ ಇಲ್ಲ ಅಂತ ನೋಡೋಣ. ರಿಮೋಟಲ್ಲಿ ವರ್ಕ್ ಆಯಿತು, ಅದು ಆನ್ ಆಯಿತು ರಿಮೋಟಲ್ಲಿ. ಇಷ್ಟೇ ಸಿಂಪಲ್ಲು. ನೀವು ರಿಮೋಟ್ ಅನ್ಪೇರ್ ಆಗಿದ್ದರೆ, ರಿಮೋಟ್ ಕಂಡೀಷನ್ ಕರೆಕ್ಟಾಗಿತ್ತು ಅಂತಂದರೆ ನೀವು MI ಮತ್ತು ಇದು ರೌಂಡ್ ಅಂತ ಏನಿದೆ ಇದನ್ನು 20 ಸೆಕೆಂಡ್ ಅದನ್ನ ಇಟ್ಕೊಂಡ್ರೆ, ನೀವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ 20 ಸೆಕೆಂಡ್ ಆದಮೇಲೆ ಅದು ಕನೆಕ್ಟೆಡ್ ಅಂತ ಬರುತ್ತೆ. ಕನೆಕ್ಟೆಡ್ ಅಂತ ಬಂದರೆ ನಿಮಗೆ ಅದು ಪೇರಿಂಗ್ ಆಯಿತು ಅಂತ ಅರ್ಥ. ಈ ಮಾಡಲ್ ಟಿ ವಿದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.